ನಮ್ಮ ಶಾಲೆ ವಿನಾಯಕ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆ. ಇಂದು ನಾನು ಕನ್ನಡ ವಿಷಯ ಕನ್ನಡ ಒಟ್ಟಿಗೆ ಬಾಳುವ ಆನಂದ ಪಾಠವನ್ನು ತಿಳಿಸಿಕೊಡುತ್ತೇನೆ. ಒಟ್ಟಿಗೆ ಬಾಳುವ ಆನಂದ. ಒಂದು ಹಳ್ಳಿ, ಅಲ್ಲಿ ರೈತನೊಬ್ಬನ ಹೊಲವಿತ್ತು. ಅಲ್ಲಿ ಒಂದು ಬೇವಿನ ಮರವಿತ್ತು. ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತು. ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬೆಳೆದಂತೆ ಕಾಣಿಸುತ್ತಿತ್ತು. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು. ಆದ್ದರಿಂದ ಬೇವಿನ ಮರವನ್ನು ಜನರು ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಆ ಕಲ್ಲನ್ನು ಬೇವಿನ ಮರದ ಕೆಳಗಿದ್ದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡು ಸುಖವಾಗಿದ್ದವು. ಅಮ್ಮನ ಮರ, ಅಮ್ಮನ ಕಲ್ಲು ಎಂದು ಊರಿನ ಜನರು ಅವುಗಳ ಕಂಟೆಗೆ ಹೋಗುತ್ತಿರಲಿಲ್ಲ. ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಬ್ಬ ರೈತ ಇದ್ದ. ಆ ರೈತನ ಹೊಲದಲ್ಲಿ ಒಂದು ಬೇವಿನ ಮರವಿತ್ತು. ಆ ಬೇವಿನ ಮರದ ಕೆಳಗಡೆ ಹೇಗೋ ಏನೋ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತು. ಇದರ ಮೇಲೆ ಕುಳಿತುಕೊಳ್ಳುವ ಹಕ್ಕಿಗಳ ಹಿಕ್ಕೆ ಬಿದ್ದು ಬಿದ್ದು ಈ ಕಲ್ಲು ವಿಭೂತಿ ಬೆಳೆದಂತೆ ಕಾಣಿಸುತ್ತಿತ್ತು. ಹಾಗಾಗಿ ಮರವನ್ನು ಅಮ್ಮನ ಮರ, ಕಲ್ಲನ್ನು ಅಮ್ಮನ ಕಲ್ಲು ಎಂದು ಜನರು ಕರೆಯುತ್ತಿದ್ದರು. ಹಾಗಾಗಿ ಈ ಮರವನ್ನು ಮತ್ತು ಈ ಕಲ್ಲನ್ನು ಅಮ್ಮನ ಮರ, ಅಮ್ಮನ ಕಲ್ಲು ಎಂದು ಯಾರು ಇದರ ತಂಟೆಗಳಿಗೆ ಹೋಗುತ್ತಿರಲಿಲ್ಲ. ಧನ್ಯವಾದ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಸನ್ನಿಧಿ. ನಾನು 5ನೇ ತರಗತಿಯಲ್ಲಿ ಓದಿಸುತ್ತೇನೆ. ನನ್ನ ಶಾಲೆ ವಿನಾಯಕ ಹಿರಿಯ ಪ್ರಾಥಮಿಕ ಶಾಲೆ. ಈ ದಿನ ನಾನು ಒಟ್ಟಿಗೆ ಬಾಳುವ ಆನಂದ ಮುಂದುವರೆದ ಭಾಗವನ್ನು ವಿವರಿಸುತ್ತೇನೆ. ಒಟ್ಟಿಗೆ ಬಾಳುವ ಆನಂದ. ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಪ ಬಂತು. ಬೇವಿನ ಮರ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು. ಅದಕ್ಕೆ ಕಲ್ಲು, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು. ಹೀಗೆ ಎರಡು ಜಗಳ ಮಾಡಿದವು. ಕೊನೆಗೆ ಕಲ್ಲು ಕೋಪದಿಂದ ಉರಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತುಕೊಂಡಿತ್ತು. ನಾನಿಲ್ಲದಿದ್ದರೆ ಮರವನ್ನು ಕಡಿಯಲು ಹಾಕುತ್ತಾರೆ ಎಂದು ಕಲ್ಲು, ನನ್ನ ಕೆಳಗೆ ಇರದಿದ್ದರೆ ಕಲ್ಲನ್ನು ಹೊಡೆದು ಹಾಕುತ್ತಾರೆ ಎಂದು ಮರ. ಹೀಗೆ ಎರಡು ತಮ್ಮೊಳಗೆ ಆಲೋಚಿಸಿದವು. ಒಂದ್ಸಲ ಏನಾದಂದ್ರೆ, ಇದರಿಂದ ಇದು ಸುಖವಾಗಿದ್ದಾವೆ, ನನ್ನಿಂದ ಇದರಿಂದ ನಾನು ಸುಖವಾಗಿದೆ ಅಂತ ಎರಡಕ್ಕೂ ಜಂಬ ಬರುತ್ತೆ. ಅದಕ್ಕೆ ಮರ ಏನಿರುತ್ತಲ್ಲ, ಅಮ್ಮನ ಮರ ಏನಿರುತ್ತಲ್ಲ, ಅದಕ್ಕೆ ಕಲ್ಲಿಗೆ ಹೇಳುತ್ತೆ, ನಾನು ಅಮ್ಮನ ಮರ ಅದೀನಿ, ನೀನು ನನ್ನ ಕೆಳಗದಿಯಲ್ಲ, ಅದರಿಂದ ನಿನ್ನ ಜನ ಎಲ್ಲರೂ ನಿನ್ನ ಅಮ್ಮನ ಕಲ್ಲು ಎಂದು ಕರೀತಾರ ಅಂತ ಹೇಳಿದ್ದೆ. ಅದಕ್ಕೆ ಕಲ್ಲು ಸಿಟ್ಟುಕೊಂಡು ಹೇಳ್ಬಿಟ್ಟು, ನೀನು ನನ್ನ ಮಗಕ್ಕೆ ಬೆಳೆದಿಯಲ್ಲ, ನಾನು ಅಮ್ಮನ ಕಲ್ಲದೀನಿ, ನೀ ನನ್ನ ಮಗಕ್ಕೆ ಬೆಳೆದಿಯಲ್ಲ, ಅದಕ್ಕೆ ನಿನ್ನ ಜನ ಎಲ್ಲರೂ ಅಮ್ಮನ ಕಲ್ಲು ಅಂತ ಎರಡಕ್ಕೂ ಜನ್ಮ ಬಂದು ಎರಡು ಜಗಳ ಆಗ್ತವೆ. ಅದಕ್ಕೆ ಕೊನೆಗೆ ಸಿಟ್ಟಾಗಿ ಕಲ್ಲೇನಿರುತ್ತಲ್ಲ, ಅಮ್ಮನ ಕಲ್ಲು ಈ ಕಡೆ ಉಳಿರ್ತದೆ, ಕಲ್ಲಂತೂ ಆ ಕಡೆ ಹೋಗಕ್ ಬರಲ್ಲ, ಅದಕ್ಕೆ ಕಲ್ಲು ಉರುಳಿ ಈ ಕಡೆ ಬರುತ್ತೆ. ಅವಾಗ ಕಲ್ಲೇನು ಅನ್ಕೊಳತ್ತೆ, ನಾನೀಗ ಈ ಕಡೆ ಬಂದೀನಿ, ನನ್ನ ಮಕ್ಕ ಇದೆಯಲ್ಲ, ನಾ ಈಗ ದೂರ ಬಂದೀನಿ, ಎಲ್ಲಾರು ಸೇರ್ಕೊಂಡು ಇದನ್ನು ಕಳ್ತಾರ ಅಂತ ಇದು ಅನ್ಕೊಳತ್ತೆ ಕಲ್ಲು. ಅವಾಗ ಅಮ್ಮನ ಮರ ಏನಿರತ್ತಲ್ಲ, ಅದು ಅನ್ಕೊಳತ್ತೆ ಮನಸ್ಸೊಳಗೆ, ನನ್ನ ಪಕ್ಕಕ್ಕಿಂದ ಉರುಳಿ ಆ ಕಡೆ ಹೋಗಿಯಲ್ಲ, ನಿನ್ನೆಲ್ಲರೂ ಬಂದು ಕಡ್ದಾಕತ್ತಡಿ ಅಂತ ಎರಡು ಮನಸ್ಸೊಳಗೆ ಆಲೋಚಿಸ್ತವೆ. ಹೀಗೆ ಹೇಳುತ್ತಾ ನನ್ನ ಭಾಗವನ್ನು ಈಗ ಮುಗಿಸುತ್ತೇನೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ದೀಕ್ಷಾ ಯುಟಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ವಿನಾಯಕ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ. ಇಂದು ನಾನು ಒಟ್ಟಿಗೆ ಬಾಳುವ ಆನಂದ ಮುಂದುವರೆದ ಭಾಗವನ್ನು ವಿವರಿಸುತ್ತೇನೆ. ಒಂದು ದಿನ ಹೊಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು. ಅಮ್ಮನ ಕಲ್ಲು ಇಲ್ಲಿದ ಆ ಬೇವಿನ ಮರವನ್ನು ನೋಡಿ, ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ
ಒಬ್ಬರು ದೂರವಾಗಿದ್ದಾರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. ಆದ್ದರಿಂದ ನಾವಿಬ್ಬರು ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು. ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದು. ಕಲ್ಲು ಬರಲ್ಲ ಎಂದು ಬೇವಿನ ಮರವನ್ನು ಕೇಳಿತು. ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು. ತಾನು ಇನ್ನೊಂದರಿಂದ ಸುಖವಾಗಿರುವುದನ್ನು ಎಂದು ಈಗ ಎರಡಕ್ಕೂ ತಿಳಿಯಿತು. ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದವು. ಒಂದ್ಸಲ ಏನಾಗುತ್ತಂದ್ರೆ, ರೈತ ಮತ್ತು ಮಕ್ಕಳು ಮಳೆಗಾಲದಲ್ಲಿ ಎಲ್ಲರೂ ಹೊಲವನ್ನು ಉಳಲಿಕ್ಕೆ ಬರುತ್ತಾರೆ. ಅವಾಗ ಬಂದು ಈ ಬೇವಿನ ಮರದ ಕೆಳಗಿರುವುದನ್ನು ಕಲ್ಲು ಇಲ್ಲದರೆ ಅಂತ ನೋಡಿ ಈ ಮರವನ್ನು ನಾಳೆ ತಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ಆತನ ಮಕ್ಕಳಿಗೆ ಹೇಳ್ತಾರೆ. ಈ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಒಡಿಸಿ ಎಂದು ನೇಗಿಲನ್ನು ಕಟ್ಟು ಹೂಡಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳುತ್ತಾರೆ. ಈಗ ಎರಡೂ ದೂರವಾಗಿದ್ದರಿಂದ ನೋಡಿ ಎರಡಕ್ಕೂ ನಡುಗಿದವು. ಆಗ ರೈತ ಮತ್ತು ಮಕ್ಕಳು ಅವರ ಮನೆಗೆ ಹೋಗುತ್ತಾರೆ. ಆವಾಗ ಕಲ್ಲು ಬೇವಿನ ಮರವನ್ನು ಕೇಳುತ್ತದೆ, ಬರಲ್ಲ. ಆವಾಗ ಮರ ಬೇಗ ಬಾ ಅಂತ ಕಲ್ಲು ಬೇಗ ಬಂದು ಇಲ್ಲಿ ನಿಂತುಕೊಳ್ಳುತ್ತದೆ. ಆವಾಗ ಎರಡು ಒಂದರಿಂದ ಇನ್ನೊಂದು ಸುಖವಾಗಿದ್ದರಿಂದ ನೋಡಿ ಎರಡು ಖುಷಿಪಟ್ಟವು. ಹೀಗೆ ಹೇಳುತ್ತಾ ನನ್ನ ಪುಟ್ಟ ಭಾಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಸನ್ನಿಧಿ. ಒಟ್ಟಿಗೆ ಬರುವ ಆನಂದ ಮುಂದುವರೆದ ಭಾಗವನ್ನು ನಾನು ವಿವರಿಸುತ್ತೇನೆ. ಮಾರನೆಯ ದಿನ ಮರ ಕಡಿಯುವವರು ಬಂದು ನೋಡಿದರು. ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು. ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯ ಭಕ್ತಿ ಉಂಟಾಯಿತು. ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು. ಕಲ್ಲು ಒಡೆಯವರು ಬಂದು ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು. ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು. ಈಗ ಎರಡೂ ಸಹ ಯಾರೂ ಭಯವಿಲ್ಲದ ಸುಖವಾಗಿದ್ದವು. ಹೀಗೆ ಎಲ್ಲರೂ ಒಟ್ಟಿಗೆ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಈಗ ಅವೆರಡು ಜೊತೆ ಆದಲ್ಲ, ರೈತ ಎಲ್ಲರೂ ಹೇಳಿರ್ತಾರೆ. ಅದಕ್ಕೆ ಮಾರನೇ ದಿನ ಇದು ಮರ ಕಡೆಯವರು ಬರ್ತಾರೆ. ಅವ್ರು ಬಂದು ನೋಡಿದಾಗ ಇದು ಇಲ್ಲಿರುತ್ತೆ, ದೂರ ಇದ್ದಿದ್ದು ಇಲ್ಲಿಗೆ ಬಂತು ಅಂತ ಅವರು ಶಾಕ್ ಆಗ್ತಾರೆ. ಶಾಕ್ ಆಗಿ ಏನಂತಾರೆ, ಓ ಇದು ದೇವರು ಒಡೆದಾಡ ಅಂತ ಮನಸ್ಸಿನಲ್ಲಿ ಉಂಟಾಗುತ್ತೆ. ಅವರಿಗೆ ಭಯ ಭಕ್ತಿ ಎಲ್ಲ ಉಂಟಾಗುತ್ತೆ. ಅದಕ್ಕೆ ಇನ್ನ ಕಡೆಯೋದು ಬೇಡ, ಒಡೆಯೋದು ಬೇಡ ಅಂತ ಇದು ಮಾಡ್ಕೊತಾರೆ. ಅದಕ್ಕೆ ಅವು ಕೈ ಮುಗಿದು ಹೋಗ್ಬಿಡ್ತಾರೆ. ಆವಾಗ ಇವರು ಕಲ್ಲೊಡೆಯರು ಬರ್ತಾರೆ. ಬಂದು ಕಲ್ಲು ಈ ಕಡೆ ಐತಲ್ಲ, ಇಲ್ಲೇ ಬಂತು ಅಂತ ಹೇಳಿ ಅವರು ಕೂಡ ಆಲೋಚಿಸ್ತಾರೆ. ಆವಾಗ ಮತ್ತೆ ಅವರಿಗೂ ಕೂಡ ಭಯ ಭಕ್ತಿ ಉಂಟಾಗಿ ಅವರು ಕೂಡ ನಮಸ್ಕಾರ ಮಾಡಿ ಒಡೆಯೋದು ಬೇಡ ಇದನ್ನ ದೇವರಿದು ಅಂತ ಹೇಳಿ ಹೋಗ್ತಾರೆ. ಅವಾಗ ಇವರಿಬ್ರು ಇರ್ತಾರಲ್ಲ, ತುಂಬಾ ಖುಷಿ ಪಡ್ತಾರೆ. ಒಂದು ಕಂಠದಿಂದ ಪಾರಾದವರು. ಅದಕ್ಕೆ ಈ ಗದ್ದೆ ಒಂದು ಮೂಲ ಏನಂದ್ರೆ, ಎಲ್ಲರೂ ಒಟ್ಟಿಗೆ ಇದ್ದಿದ್ರೆ ಸುಖವಾಗಿರ್ಬೋದು. ದೂರ ಅಂದ್ರೆ ಕಂಟಕಗಳು ನಮ್ಮ ಹಿಂದೆನೇ ಇರ್ತವೆ. ಹೀಗೆ ಹೇಳ್ತಾ ನನ್ನ ಗದ್ಯವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.